ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್, ನಿಮ್ಮ ಲವರ್ ಅಂತ ಏನು ಹೇಳ್ತೀವಿ. ವಾಟ್ಸಪ್ಪಲ್ಲಿ ಲಾಸ್ಟ್ ಸೀನ್ ನೋಡಿದಾಗ ನಿಮಗೆ 12 ಗಂಟೆ ತೋರಿಸುತ್ತೆ ರಾತ್ರಿ. 1 ಗಂಟೆ, ಕೆಲವ್ರದ್ದು 2 ಗಂಟೆ ತೋರಿಸ್ತಾ ಇದೆ ವಾಟ್ಸಪ್ ಆರ್ ಇನ್‌ಸ್ಟಾಗ್ರಾಮ್, ಎನಿ ಸೋಷಿಯಲ್ ಮೀಡಿಯಾ. ಸೊ ನಿಮಗೆಲ್ಲೋ ಒಂದು ಕಡೆ ಡೌಟ್ ಬರ್ತಿರ್ಬೇಕು. ಏನು 12 ಗಂಟೆ ತನಕ ಇರ್ತಾರೆ, 1 ಗಂಟೆ ತನಕ ಇರ್ತಾರೆ, ಬೇರೆ ಯಾರ್ದಾರೊಟ್ಟಿಗೆ ಎಂಗೇಜ್ ಆಗ್ಬಿಟ್ರಾ? ಚಾಟ್ ಮಾಡ್ತಿದ್ದಾರಾ? ಏನು ಕತೆ ಇದು? ನಿಮಗೂ ಈ ಫೀಲ್ ಅನ್ನಿಸ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ನಿಮ್ಗೆ ಕೆಲವೊಂದಿಷ್ಟು ಕ್ಲಾರಿಟಿಗಳನ್ನು ಕೊಡ್ತಾ ಬರ್ತೀನಿ. ಓಕೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಸ್ಕ್ರೀನ್ ಮೇಲೆ ಲೈಕ್ ನಂಬರ್ ಕೊಟ್ಟಿರ್ತೀನಿ, ಮಾತಾಡ್ಬೇಕು ನನ್ನ ಜೊತೆ ಅಂತ ಹೇಳಿದ್ರೆ. ಸೊ ಫೀಸ್ ಇರುತ್ತೆ. ಸೊ ಕೌನ್ಸಿಲಿಂಗ್ ತೊಗೊಂಡು ನೀವು 1 to 1 ಮಾತಾಡ್ಬೋದು. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಸೀನ್ ಅಂದರೆ ಲೈಕ್ ಎಕ್ಸಾಂಪಲ್ ಈಗ ನೋಡಿ, ಅವ್ರು ಲಾಸ್ಟ್ ಸೀನ್ ನೀವು ನೋಡಿರ್ತೀರಾ ಅಂದರೆ ಅವ್ರು ಫ್ರೀ ಆಗಿದ್ದಾರೆ, ಯಾರ್ದೋ ಒಟ್ಟಿಗೆ ಬ್ಯುಸಿ ಆಗಿದ್ದಾರೆ, ಮಾತಾಡ್ತಿದ್ದಾರೆ, ಎಂಗೇಜ್ ಆಗಿದ್ದೀರಾ ಅಂತಲ್ಲ. ಇದ್ರ ರೀಸನ್ ಫಸ್ಟ್ ಪಾಯಿಂಟ್ ಏನಂದರೆ, ಮೆಂಟಲಿ ಅವ್ರಿಗೆ ತುಂಬ ಟಯರ್ಡ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಅಥವಾ ಏನೋ ಬೇಜಾರು ಮತ್ತೊಂದು ಇನ್ನೊಂದು ಆದಾಗ ಅವ್ರಿಗೆಲ್ಲ ಒಂದು ಕಡೆ ಸೋಷಿಯಲ್ ಆಕ್ಟಿವಿಟೀಸ್ ನೋಡೋಣ, ಯಾರ್ದೋ ಸ್ಟೇಟಸ್ ನೋಡೋಣ ಅಂತ ಬಂದಿರ್ಬೋದು. ಅದು ಯಾವುದೋ ಮೆಸೇಜ್ ಆ ಟೈಮಲ್ಲಿ ಬಂದಿರ್ಬೋದು. ಅದನ್ನ ನೀವು ಯಾಕೆ ರಾಂಗ್ ಜಡ್ಜ್ಮೆಂಟ್ ಮಾಡಿಕೊಂಡು ನಿಮಗೆ ನೀವೇ ನೆಗೆಟಿವ್ ಮಾಡಿಕೊಂಡು, ಇಲ್ಲ ನಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ನಿಮಗೆ ನೀವೇ ಸಂಶಯ ಪಡ್ಲಿಕ್ಕೆ ಹೋಗ್ಬೇಡಿ. ಲೈಕ್ ನಿಮಗೆ ಕ್ಯಾಶುವಲ್ ಆಗಿ ಎಲ್ಲೋ ಒಂದು ಕಡೆ ನಿದ್ದೆ ಬರದೇ ಇದ್ದಾಗ ನೀವೇನು ಮಾಡ್ತೀರಿ? ಸೊ ವಾಟ್ಸಪ್ಪನ್ನು ಈಗ ಬಿಕಾಸ್ ಮೊಬೈಲ್ ಹತ್ರ ಇರೋದ್ರಿಂದ ಯಾವುದೋ ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಥವಾ ಯೂಟ್ಯೂಬ್ ನೋಡ್ಕೊ ಕೂತಿರ್ತೀರ. ಆ ಜೊತೆ ಅವರು ಬಂದಿರಬಹುದು, ಇದನ್ನು ಥಿಂಕ್ ಮಾಡಿ. ಬಟ್ ಹಂಗಂತೇಳಿ ನಾನು ಅವ್ರ ನೇಚರ್ ನಿಮಗೆ ಗೊತ್ತಿರುತ್ತೆ, ಅವ್ರು ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅದ್ರ ಮೇಲೆ ಜಡ್ಜ್ಮೆಂಟ್ ಮಾಡಬೇಕು. ಬಟ್ ಅಷ್ಟು ಚೆನ್ನಾಗಿದ್ದು ಎಲ್ಲೋ ಒಂದು ಕಡೆ ರಾತ್ರಿನೋ ಅಥವಾ ಲೇಟಾಗಿ ಯಾವತ್ತೋ ಒಂದಿನ ಬಂದಾಗ ಅದನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ಫಸ್ಟು ಕ್ಲಾರಿಟಿ ತಗೊಳ್ಳಿ. ಈಗ ಆನ್ಲೈನ್ ಬಂದ ತಕ್ಷಣ ಅವ್ರು ತಪ್ಪು ಮಾಡ್ತಿದ್ದಾರೆ, ತಪ್ಪಲ್ಲಿದ್ದಾರೆ ಅಂತ ಅನ್ಕೊಳ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೆಲ್ದಿ ರಿಲೇಶನ್ಶಿಪ್ ಅಲ್ಲ ಸ್ಪೇಸ್ ಇದೆ ನೋಡಿ. ಅಂದರೆ ಹೆಲ್ದಿ ರಿಲೇಶನ್ಶಿಪ್ಪಲ್ಲಿ ಅವತ್ತು ನೀವು ಸ್ಪೇಸನ್ನು ಕೊಡಬೇಕು. ನೀವು ಕಂಟ್ರೋಲ್ ಮಾಡಿ ಇಟ್ಕೊಳ್ಳುವಂಥದ್ದು ಅಥವಾ ಲಾಸ್ಟ್ ಸೀನ್ ಬಂದ ತಕ್ಷಣ ಜಗಳ ಮಾಡುವಂಥದ್ದನ್ನು ಆ ಥರದ್ದು ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಬೇಡಿ. ಅವ್ರು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಲಾಸ್ಟ್ ಸೀನ್ ಬಂದು ಕೆಲವೊಂದು ಸಲ ಏನಾಗಿರುತ್ತೆ, ಅವ್ರು ಏನು ಮೆಸೇಜ್ ಮಾಡದೆ ಹೋದ್ರೂ ಲಾಸ್ಟಲ್ಲಿ ಈಗ ಉದಾಹರಣೆಗೆ ಯಾವುದೋ ಮೆಸೇಜ್ ಬಂದಿರುತ್ತೆ, ಏನು ಮೆಸೇಜ್ ಬಂದಿದೆ ಅಂತ ಅದು ಕ್ಲಿಕ್ ಮಾಡಿದ್ರು ಕೂಡ ಲಾಸ್ಟ್ ಸೀನ್ ಬಂದು ನಿಮಗೆ ಅದರದ್ದೇ ತೋರಿಸುತ್ತೆ. ವಾಟ್ಸಪ್ಪನ್ನು ನೋಡಿ ಜಡ್ಜ್ಮೆಂಟ್ ಮಾಡುವಂಥ ಮೆಂಟಾಲಿಟಿ ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ, ಒಂದು ತಿಳ್ಕೊಳ್ಳಿ, ನೀವು ಎವ್ರಿ ಡೇ ನೀವು ಈ ರಿಲೇಶನ್ಶಿಪ್ಪಲ್ಲಿ ಕೊರಗ್ತಾ ಕಣ್ಣೀರು ಹಾಕ್ತಾ ಬದುಕಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಮೇಲೆ ನೀವು ಯಾವುದೇ ಕಾರಣಕ್ಕೂ ಏನದು ಅವ್ರು ನೆಟ್ಟಗಿದ್ರು ಚೆನ್ನಾಗಿದ್ರುನುವೆ ಅದನ್ನು ಬ್ಲೇಮ್ ಮಾಡಿ ಅವರ ಖುಷಿನ ಹಾಳು ಮಾಡಿಬಿಡಬೇಡಿ. ಪಕ್ಕಾ ಇದ್ದು ಅಂತ ಹೇಳಿದ್ರೆ ಮಾತ್ರ ಮಾತಾಡಬೇಕು. ಎವ್ರಿ ಡೇ ಆನ್ಲೈನಲ್ಲಿ ಸದಾ ಇರ್ತಾರೆ, ಎವ್ರಿ ಡೇ ಅವರಿಗೆ ಲೈಕ್ ಏನಂತ ಹೇಳಿದ್ರೆ ಟೆಕ್ಸ್ಟ್ ಮಾಡ್ತಾರೆ, ನಿಮಗೆ ರಿಪ್ಲೈನೇ ಮಾಡಲ್ಲ, ನಿಮಗೆ ಕೇರೇ ಮಾಡಲ್ಲ ಅಂದಾಗ ನೀವು ಅವ್ರಿಗೆಲ್ಲೋ ಒಂದು ಕಡೆಗೆ ಆ ಥರ ಥಿಂಕ್ ಮಾಡ್ಬೋದು. ಯಾವತ್ತೋ ಒಂದಿನ ಲಾಸ್ಟ್ ಸೀನ್ ಬಂದ ತಕ್ಷಣ ಕೆಲವರು ಡೌಟ್ ಪಡ್ಕೊಂಡು ಅನುಮಾನ ಪಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಸೀನ್ ನೋಡಿ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬಿಗ್ಗೆಸ್ಟ್ ಮಿಸ್ಟೇಕ್. ನಿಮ್ಮ ರಿಲೇಶನ್ಶಿಪ್ನ ಹಾಳು ಮಾಡ್ಕೊಳ್ಳುವಂಥ ಒಂದು ನೆಗೆಟಿವ್ ಸ್ಟೋರಿನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು ನಿಜವಾಗ್ಲೂ ಬಿಗ್ಗೆಸ್ಟ್ ಮಿಸ್ಟೇಕ್. ಕ್ರಾಸ್ ವೆರಿಫೈ ಮಾಡಿ ನಿಜವಾಗ್ಲೂ ಯಾರಿಗಾರು ಅವರು ಚಾಟ್ ಮಾಡ್ತಿದ್ದಾರಾ ಇಲ್ಲ ಅಂತೇಳಿ ನೀವೇನೇ ವಾಟ್ಸಪ್ನ ಲಿಂಕ್ ಮಾಡ್ಕೊಂಡು ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು. ಆದರೆ ಸುಮ್ಮನೆ ಅನುಮಾನ ಪಡ್ಕೊಂಡ್ರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೀವೇ ಏನು ನಿಮ್ಮ ಕಾಲ ಮೇಲೆ ಮುಳ್ಳು ಅನ್ನೋದಕ್ಕೆಲ್ಲ ಕಲ್ಲು ಹಾಕೊಳ್ತೀರ ನಾವು ಹೇಳ್ತೀವಲ್ಲ, ಸೊ ಹಂಗಾಗ್ಬಿಡುತ್ತೆ. ಸೊ ಹುಷಾರು ಅಷ್ಟೇ ಹೇಳ್ಕೊಳ್ಳೋದು. ನಾನು ಹೇಳೋದು, ಟ್ರಸ್ಟ್ ಇಲ್ಲ ಜಾಗದಲ್ಲಿ ಲಾಸ್ಟ್ ಸೀನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿ ಕಾಣುತ್ತೆ. ಈಗ ಉದಾಹರಣೆಗೆ ಅವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೇಕಾದ್ರೆ ನಿಮಗೆ ಅವ್ರ ಲಾಸ್ಟ್ ಸೀನ್ 11:30, 12 ಗಂಟೆ, 1 ಗಂಟೆ ಕಂಡಾಗ ಫಸ್ಟೇ ನಂಬಿಕೆ ಇರಲ್ಲ. ಅವಾಗ ಅನ್ಸುತ್ತೆ ಏನು ಇರ್ಬೋದು, ಯಾರ್ದೋ ಒಟ್ಟಿಗೆ ಚಾಟಿಂಗ್ ಮಾಡ್ತಿರ್ಬೋದು ಅಂತ. ಸೊ ನಿಮಗೆ ಕೇರ್ ಮಾಡ್ದಿದ್ದಂಗೆನೆ ಡೈಲಿ 11 ಗಂಟೆ 12 ಗಂಟೆ ಆ ಥರ ಆನ್ಲೈನಲ್ಲೇ ಇರ್ತಾರೆ ತುಂಬ ಅಂತ ಅಂದರೆ, ಆಮೇಲೆ ಮಾತುಕತೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಮಾಡಿದಾಗ ಸೊ ಎಲ್ಲೋ 1% ನೀವು ಇರ್ಬೋದು ಅಂತ ಗೆಸ್ ಮಾಡ್ಬೋದು. ಅದು ವೆರಿಫೈ ಮಾಡಿ. ಜಸ್ಟ್ ಅದು ನೋಡಿಕೊಂಡು ಕ್ಯಾರೆಕ್ಟರ್ನ ನೀವು ಇದು ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ವಾಟ್ಸಪ್ ಸೀನ್ ನೋಡಿ ಕ್ಯಾರೆಕ್ಟರ್ನ ಜಡ್ಜ್ ಮಾಡಕ್ಕೆ ಹೋಗಬೇಡಿ. ಯಾರ ಕ್ಯಾರೆಕ್ಟರ್ನು ಕೂಡ ವಾಟ್ಸಪ್ ಮುಖಾಂತರನೇ ಎಳೆಯಕ್ಕೆ ಹೋಗಬೇಡಿ. ವಾಟ್ಸಪ್ ಆರ್ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಲಾಸ್ಟ್ ಸೀನ್ ನೋಡ್ಬಿಟ್ಟು ಕೆಲವರಿಗೆ ಪಾಪ ಅಡಿಕ್ಷನ್ ಆಗಿರ್ತಾರೆ, ಮೊಬೈಲ್ ನೋಡಲೇಬೇಕು ಅನ್ನೋದು, ಸುಮ್ಮನೆ ಜಸ್ಟ್ ರೀಲ್ಸ್ ನೋಡ್ತಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರಾತ್ರಿ ಲೇಟಾಗಿ ಮಲಗ್ತಾರೆ. ಸೊ ಅದು ಇರ್ಬೋದು. ಹಂಗಂತೇಳಿ ಅವ್ರದ್ದು ಕ್ಯಾರೆಕ್ಟರ್ನ ನೀವು ಜಡ್ಜ್ ಮಾಡಿ ನಿಮ್ಮ ರಿಲೇಶನ್ಶಿಪ್ ಅವ್ರ ರಿಲೇಶನ್ಶಿಪ್ ಹಾಳು ಮಾಡ್ಕೋಬೇಡಿ. ಫಸ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರೇನಂತ ಅರ್ಥ ಮಾಡ್ಕೊಂಡು ಮೇಲೆ ಪಕ್ಕ ಅನಿಸಿದ ಮೇಲೆ ಬೇಕಾದರೆ ಇವ್ರು ಸರಿ ಇಲ್ಲ ಅಂತ ಅವರಿಂದ ದೂರ ಹೋಗಿ. ಸ್ನೇಹಿತರೆ, ಇದಿಷ್ಟು ಕೂಡ ವಾಟ್ಸಪ್ ಸೀನ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಸೀನ್ ಬಗ್ಗೆ ನಾನು ಮಾತಾಡಿದ್ದೀನಿ. ಎಸ್, ಇದು ಕರೆಕ್ಟ್ ಇದೆ ಅಂತ ನಿಮ್ಮ ಇನ್ಫಾರ್ಮೇಷನ್ ಅಂತ ನಿಮಗೆ ಅನಿಸಿದ್ರೆ, ನನ್ನ ಇನ್ಫಾರ್ಮೇಷನ್ ಕರೆಕ್ಟ್ ಇದ್ದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ದಯವಿಟ್ಟು ಈ ಒಂದು ವಿಡಿಯೋನ ಜಾಸ್ತಿ ಜನಗಳಿಗೆ ಪಾಸ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ಎಷ್ಟೋ ಜನ ಲಾಸ್ಟ್ ಸೀನ್ ಮೇಲೇ ಒಂದು ಡೌಟ್ ಇಟ್ಕೊಂಡಿರ್ತಾರೆ. ಸೊ ಆ ಡೌಟ್ ಕ್ಲಿಯರ್ ಆಗಬೇಕಂತ ವಿಡಿಯೋನ ಮಾಡಿದ್ದೀನಿ. ಇವತ್ತು ಯಾರೋ ಕೌನ್ಸಿಲಿಂಗ್ ಅಂತ ಕೇಳಿದ್ರು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಕಾಲ್ ರಿಸೀವ್ ಆಗಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.